ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಮಾಖ್ಯ ದೇವಿಯ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ತಾಂತ್ರಿಕರಿಗೆ ಯಾಕೆ ಆ ದೇವಿಯ ಸಿದ್ಧಿ ಸಾಧನೆ ಮತ್ತು ಅಂಬುಬಾಚಿ ವರ್ಷದ 3 ದಿನ ವಿಶೇಷ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಪೂಜಾ ಅನುಷ್ಠಾನ ವಿಧಾನಗಳ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಈ ದಿನದ ಪಂಚಾಂಗ ಪರಿಹಾರಗಳ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಎಲ್ಲಾ ರಾಶಿಗಳ ಫಲಗಳ ಬಗ್ಗೆ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಹಾಗೂ ಪ್ರತ್ಯಂಗಿರೋ ಉಪಾಸಕರಾಗಿರುವಂತ ಡಾಕ್ಟರ್ YSK ಆಚಾರ್ಯ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳದಾಯಕವಾಗಿ ಅಮ್ಮನವರ ಅನುಗ್ರಹದಿಂದ ಸಿಗುವಂತಾಗಲಿ, ಸಿದ್ಧಿಸಲಿ ಅಂತೇಳಿ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಇರತಕ್ಕಂಥದ್ದು, ಸೋಮವಾರ ಇನ್ನು ಉತ್ತರ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಸೋಮವಾರದ ದಿವಸ ಸಾಕ್ಷಾತ್ ಪರಮೇಶ್ವರನ ದಿನ. ಪರಮೇಶ್ವರನನ್ನು ನಾವೆಷ್ಟು ಕೊಂಡಾಡಿದರೂ ಸಾಲದು. ಇನ್ನೊಂದೇನಪ್ಪ ಅಂದರೆ ಅಷ್ಟಮಿ ಅಂದರೆ ಕಾಲಭೈರವನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಹಾವಿಷ್ಣು ಕೃಷ್ಣನೂ ಕೂಡ ಅಷ್ಟಮಿ ದಿವಸನೇ ಜನಿಸಿರ್ತಕ್ಕಂಥದ್ದು. ಈ ಅಷ್ಟಮಿ ಅಂತಕ್ಕಂಥದ್ದು ಕಾಲಾಷ್ಟಮಿ ಅಂತ ನಾವು ಕರಿತೀವಿ. ವಿಶೇಷವಾಗಿ ಏನಪ್ಪ ಅಂದರೆ ಸೋಮವಾರ ವಿಶೇಷವಾಗಿ ಅಮಾವಾಸ್ಯೆ ಬಂದಾಗ ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ. ಈ ಸೋಮವಾರ ಅಷ್ಟಮಿ ಬಂದಾಗ ಸೋಮಾವತಿ ಅಷ್ಟಮಿ ಅಂತ ಕರಿತೀವಿ. ಇದು ಕಾಲಾಷ್ಟಮಿ ಅಂತ ಕೂಡ ಕರಿತೀವಿ. ವಿಶೇಷವಾಗಿ ಕಾಲಾಷ್ಟಮಿ ಅಂದರೆ ಕೃಷ್ಣ ಪಕ್ಷಕ್ಕೆ ಒಂದು ಸಮನ್ವಯವಾಗ್ತಕ್ಕಂಥದ್ದಾಗುತ್ತೆ. ಆದರೆ ಶುಕ್ಲ ಪಕ್ಷದಲ್ಲಿ ಅಷ್ಟಮೇ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭ ವಿಶೇಷಕ ಅಂತೇಳಿ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಶ್ಲೋಕ. ಅದರಲ್ಲೂ ಕೂಡ ಕಾಲಭೈರವನನ್ನು ಇವತ್ತಿನ ದಿವಸ ಸ್ವರ್ಣಾಕರ್ಷಣ ಭೈರವ. ಏನಪ್ಪ ಅಂದರೆ ಸ್ವರ್ಣ ಅಂದರೆ ಏನು? ಬಂಗಾರ. ಅಷ್ಟವಿಧದಲ್ಲಿ ಭೈರವನನ್ನು ಶತ್ರು ಸಂಹಾರಕ್ಕಾಗಿ ಮಾಡ್ತಕ್ಕಂಥದ್ದು 2 ಭೈರವರನ್ನು, ಒಂದು ವಟುಕ ಭೈರವ, ಇನ್ನೊಂದು ಉನ್ಮಾತ್ತ ಭೈರವ ಅಂತ. ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು ಯಾರಪ್ಪ ಅಂದರೆ ಸ್ವರ್ಣಾಕರ್ಷಣ ಭೈರವ. ಸ್ವರ್ಣ ಅಂದರೆ ಬಂಗಾರ ಅಂತಕ್ಕಂಥದ್ದು. ಅಂದರೆ ಬಂಗಾರ ಬರುತ್ತೆ ಅಂತಲ್ಲ, ಬಂಗಾರಯುಕ್ತವಾದ ಬದುಕು ನಿಮ್ಮೆಲ್ಲರದ್ದು ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಅಷ್ಟಮಿ ದಿವಸ ವಿಶೇಷವಾಗಿ ಅಧಿಕ ಜ್ಯೇಷ್ಠ ಮಾಸ ಹೇಗೆ ನಮಗೆ ಫಲಪ್ರದವನ್ನು ಕೊಡುತ್ತೋ ನಿಜ ಜ್ಯೇಷ್ಠವು ಅಷ್ಟೇ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಜ್ಯೇಷ್ಠ ಅಂದರೆ ಹಿರಿಯದು ಅಂತ. ಹಾಗಾಗಿ ಅಂತಹ ಮಹತ್ತರವಾದಂಥ ಶುಕ್ಲ ಪಕ್ಷದ ಸೋಮವಾರದ ದಿವಸ ವಿಶೇಷವಾಗಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನು. ಹಾಗಾಗಿ ಇವತ್ತಿನ ನಿಮ್ಮ ಬದುಕಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಖಂಡಿತ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಂಗಳಮಯವಾಗ್ತಕ್ಕಂಥದ್ರಲ್ಲಿ ಅನುಮಾನನೇ ಬೇಡ. ಏನು ಮಾಡಬೇಕು? ಇವತ್ತು ನಿಮ್ಮ ಮನೆಯಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಅಷ್ಟ ದಿಕ್ಕುಗಳು ಅಂತ ಇರುತ್ತೆ. ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಮಗೆ ಒಂದು ಯಾವುದೇ ದೇವತಾ ಉಪಾಸನೆಗಳಲ್ಲಿ ಈಗ ಅಷ್ಟಾಯುಧಗಳು ಅಂತ ಸುದರ್ಶನನನ್ನು ಕೂಡ ಕರಿತೀವಿ. ಅಮ್ಮನವ್ರಿಗೂ ಕೂಡ ಅಷ್ಟಾಯುಧಗಳು, ದಶಭುಜಗಳು, ಅಷ್ಟಭುಜ ಅಂತ ಕರಿತೀವಿ. ಅಷ್ಟದಿಕ್ಪಾಲಕರು ಬಹಳ ಮುಖ್ಯವಾಗಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ ಅಂತಕ್ಕಂಥ ಅಷ್ಟದಿಕ್ಕುಗಳಲ್ಲಿ ಇವತ್ತಿನ ದಿವಸ ಮನೆಯ ಮೂಲೆಗಳು ಅಂತ ಕರಿತೀವಿ. ಇದನ್ನು ನಾವು ಮರ್ಮ ಪಿಶಾಚ ಸ್ಥಾನಗಳು ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ನೀವೇನು ಮಾಡಬೇಕು ಇವತ್ತಿನ ದಿವಸ? ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬೇಕಾದ್ರೆ ಒಂದು ಸಹಜವಾಗಿ ಒಂದು ಸಣ್ಣದಾಗಿರ್ತಕ್ಕಂಥ ಬೋಲನ್ನು ಮನೆಗಳಲ್ಲಿ ಇರುತ್ತೆ, ಜಾಮೂನ್ ಕಪ್ಸ್ ಅಂತ ನಾವೇನು ಕರಿತೀವೋ, ಉಪ್ಪು, ಸ್ವಲ್ಪ ಬಿಳಿ ಸಾಸಿವೆಯನ್ನು ತಂದು ಆ ಮೂಲೆಗೆ 5 ಬಾರಿ ಇಳಿ ತೆಗಿಬೇಕು. ಇಳಿ ತೆಗೆದು ಅಲ್ಲಲ್ಲೇ ಇಟ್ಬಿಡೋದು 8 ದಿಕ್ಕುಗಳಲ್ಲಿ. ಬಹಳ ಮುಖ್ಯವಾಗಿ ನೀವು ಇದನ್ನು ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಆ ದಾರಿದ್ರ್ಯ ಲಕ್ಷ್ಮಿ ಅಂದರೆ ನಾವು ಜ್ಯೇಷ್ಠ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ, ಯಾಕಂದರೆ ಜ್ಯೇಷ್ಠ ಮಾಸದಲ್ಲಿ ಮಾಡ್ತಾ ಇರೋದಲ್ವಾ,
ಸೊ ಜ್ಯೇಷ್ಠಾದೇವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರಲಿ, ಅದನ್ನು ಆಮೇಲೆ ಮಾತನಾಡ್ತಾ ಹೋಗೋಣ. ಅಂದರೆ ದಾರಿದ್ರ್ಯತೆ ಅಂತಕ್ಕಂಥದ್ದು ಲಕ್ಷ್ಮಿಯ ಇನ್ನೊಂದು ತಂಗಿ ಅವಳು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ದೋಷಾದಿಗಳನ್ನು ಪರಿಹಾರ ಮಾಡುವ ಸಲುವಾಗಿ 8 ದಿಕ್ಕುಗಳಲ್ಲಿ ಉಪ್ಪು ಮತ್ತು ವಿಶೇಷವಾಗಿ ಬಿಳಿ ಸಾಸಿವೆಯನ್ನು ಅದರಲ್ಲಿ ಹಾಕಿ ಮೊದಲು ಉಪ್ಪು ಹಾಕಬೇಕು. ಒಂದು ಮುಷ್ಟಿ ಅಷ್ಟೇ, ಹೆಚ್ಚಾಗಬಾರ್ದು, ಇಷ್ಟಿಷ್ಟೆಲ್ಲ ಹಾಕಬಾರ್ದು. ಒಂದು ಬೋಲಲ್ಲಿ, ಒಂದು ಜಾಮೂನು ಕಪ್ ಬೋಲಲ್ಲಿ ಒಂದು ಉಪ್ಪು, ಅದು ಪಿಂಗಾಣಿದಾದರೆ ಒಳ್ಳೆಯದು, ಗಾಜಿಂದಾದರೆ ಒಳ್ಳೆಯದು, ಇಲ್ಲದೇ ಇದ್ದ ಪಕ್ಷದಲ್ಲಿ ಸ್ಟೀಲ್ ಆದರೂ ಓಕೆ. ಹಾಕಿ ಈಗ ಒಂದೇ ನಮ್ಮಲ್ಲಿ 2 ಕಪ್ ಇದೆ ಅಂದರೆ ದಿಕ್ಕಿಗೂ ಬದಲಾಯಿಸಬೇಕು. ಅದಕ್ಕೆ 8 ದಿಕ್ಕುಗಳಿಟ್ಬಿಟ್ರೆ ಒಂದೇ ಸಲ ಸಮ ಆಗ್ಬಿಡುತ್ತೆ ಅಂತ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕಪ್ಪ ಅಂದರೆ ನೈಋತ್ಯ ಮೂಲೆಯಿಂದ, ಕುಬೇರ ಮೂಲೆ ಅಂತ ನಾವು ಏನು ಕರಿತೀವೋ ಸಹಜವಾಗಿ, ನೈಋತ್ಯ ಮೂಲೆಯಿಂದ ಪ್ರಾರಂಭ ಮಾಡಬೇಕು. ನೈಋತ್ಯ ಮೂಲೆಯಿಂದ ಅಪಸವ್ಯ ಮಾರ್ಗದಲ್ಲಿ ನಾವು ಮಾಡ್ತಕ್ಕಂಥದ್ದು ಬೇಡ, ಸವ್ಯ ಮಾರ್ಗದಲ್ಲಿ ಮಾಡ್ತಕ್ಕಂಥದ್ದು. ನೈಋತ್ಯ ಮೂಲೆಯಲ್ಲಿ ಮೊದಲನೇದಾಗಿ ಉಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿ ಒಂದು ಸ್ವಲ್ಪ ಕರ್ಪೂರ ಹಚ್ಚಿಟ್ಟು ಅದನ್ನು ಇಳಿ ತೆಗೆದು ಅಲ್ಲೇ ಇಟ್ಬಿಡೋದು. ಹೀಗೆ 8 ದಿಕ್ಕುಗಳನ್ನು ಮಾಡಬೇಕು. ಸಾಯಂ ಸಂಧ್ಯಾ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಹಚ್ಚಿರ್ತಕ್ಕಂಥ ದೀಪದಲ್ಲಿ ಹಚ್ಚಿರ್ತಕ್ಕಂಥ ಉಪ್ಪು ಮತ್ತು ಇದಿದಲ್ವ, ಇದನ್ನೆಲ್ಲ ತಗೊಂಡೋಗಿ ಒಂದು ತಟ್ಟೆಯಲ್ಲಿ ಹಾಕಿ ಭೈರವನ ಮುಂದೆ ಹಚ್ಚಿಟ್ಟು ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತೇಳಿ ಸ್ವರ್ಣಾಕರ್ಷಣ ಭೈರವನನ್ನು ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಒಂದು. ಎರಡನೇದಾಗಿ ಏನಪ್ಪ ಅಂದರೆ, ಅಲ್ಲಿ ನೀವು ಹೋದ ನಂತರದಲ್ಲಿ ನಾವು ಪ್ರತಿನಿತ್ಯವೂ ಕೂಡ ತೆಂಗಿನಕಾಯಿಯನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಫಲ ಅಂದರೆ ಬಾಳೆಹಣ್ಣು, ತೆಂಗಿನಕಾಯಿ, ಅದು ಯಾವತ್ತೂ ಕೂಡ ಸರ್ವಶ್ರೇಷ್ಠವಾದದ್ದು, ಎಂಜಲಾಗದೇ ಇರತಕ್ಕಂಥದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಂತಕ್ಕಂಥದ್ದು. ನೀವು ಇವತ್ತಿನ ದಿವಸ ಏನಪ್ಪ ಅರ್ಪಣೆ ಮಾಡಬೇಕಂದ್ರೆ, ಈಗೇನು ವಿಶೇಷವಾಗಿ ನೇರಳೆ ಹಣ್ಣಿನ ಜಮಾನ ಈಗ. ಸೊ ನೇರಳೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಪರಮೇಶ್ವರನ ಅಂದರೆ ಕಾಲಭೈರವನ ಅಥವಾ ಈಶ್ವರನ ಸನ್ನಿಧಾನದಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಏರಿಯಾದಲ್ಲಿ ಭೈರವನ ಸನ್ನಿಧಾನ ಇಲ್ಲ ಅಂದರೆ ಈಶ್ವರನ ಸನ್ನಿಧಾನದಲ್ಲಿ ಆದರೂ ಪರವಾಗಿಲ್ಲ, ಈ ಎಲ್ಲ ಮೂಲೆಗಳಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಒಂದು ತಟ್ಟೆಯಲ್ಲಿ, ಒಂದು ಅಡಿಕೆ ಪಟ್ಟೆ ತಟ್ಟೆಯಲ್ಲಿ ಹಾಕಿ ಅನನ್ಯವಾಗಿ ಅದರ ಮೇಲೆ ಒಂದು ದೀಪ ಹಚ್ಚಿಟ್ಟು ನೇರಳೆ ಹಣ್ಣನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಬಿಲ್ಪತ್ರ ನೇರಳೆ ಹಣ್ಣನ್ನು ಭಗವಂತನಿಗೆ ಅರ್ಪಣೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತೇಳಿ ಭೈರವನ ಪ್ರಾರ್ಥನೆ ಮಾಡಿ. ಇಷ್ಟು ದಿವಸ ನೀವು ಹೋಗ್ತಿದ್ರಿ ಕುಂಬಳಕಾಯಿ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತಿದ್ರಿ. ಅದು ಎಲ್ಲ ವಿಧದಲ್ಲೂ ಕೂಡ ಸನ್ಮಂಗಳವನ್ನು ಕೊಡೋದಾದರೆ, ಸ್ಪೆಸಿಫಿಕ್ಕಾಗಿ ಇದಕ್ಕೆ ಈ ರೀತಿಯಾದ ಒಂದು ಫಲಿತಾಂಶ ನಿಮಗೆ ಬರಬೇಕಂದ್ರೆ ನಾನು ತಿಳಿಸಿರ್ತಕ್ಕಂಥ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ ಖಂಡಿತ ನಿಮ್ಮ ಬದುಕಿನಲ್ಲಿ ಸ್ವರ್ಣಾಕರ್ಷಣ ಅನುಗ್ರಹದಿಂದ ನಿಂತು ಹೋದ ಹಣ ಮತ್ತೆ ಬರ್ತಕ್ಕಂಥದ್ದಾಗಿರುತ್ತೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಸರಿಯಾಗಿ ಬರದೇ ಇರತಕ್ಕಂಥದ್ದು, ತುಂಬ ಗೊತ್ತಿದ್ದಂಥವ್ರಿಗೆ ದುಡ್ಡು ಕೊಟ್ಟಿರ್ತೀರಾ, ಕೇಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಸಾಲಕ್ಕೆ ಮನೆ ಕಟ್ಟಬೇಕು, ಸಾಲಕ್ಕೆ ಪ್ರಯತ್ನ ಪಡ್ತಿರ್ತೀರ, ಅದು ಬರದೆ ಯಾವೆಲ್ಲ ವಿಚಾರಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳಿದ್ದಾವೋ ಆ ಎಲ್ಲ ಅಡಚಣೆಗಳು ಕೂಡ ಖಂಡಿತ ನಿಮಗೆ 11 ದಿನದಲ್ಲಿ ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಅಷ್ಟೊಂದು ಶುಭಪ್ರದವಾಗಿರ್ತಕ್ಕಂಥ ಚಂದ್ರನ, ಸೂರ್ಯನ, ಯಾಕೆಂದರೆ ದಿನಕ್ಕೆ ಚಂದ್ರನ ಅಧಿಪತಿ ಆಗ್ತಾನೆ, ಮತ್ತು ಇವತ್ತು ನಕ್ಷತ್ರಕ್ಕೆ ರವಿ ಅಧಿಪತಿ ಆಗ್ತಾನೆ. ವಿಶೇಷವಾಗಿ ಯಾರಿಗೆ ಶುಭಪ್ರದವಾದಂಥ ದಿನ? ಸಾಂಬಶಿವನಿಗೆ, ಕಾಲಭೈರವನಿಗೆ ಶುಭಪ್ರದವಾದಂಥ ದಿನ. ಹಾಗಾಗಿ ಈ ದಿನದಲ್ಲಿ ನೀವು ಈ ಪರಿಹಾರವನ್ನು ಮಾಡಿ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತಕ್ಕಂಥ ಮಂತ್ರವನ್ನು 199 ಬಾರಿ ಪಠನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಹಾಗೆ ಗುರುಗಳೇ, ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತಪ್ಪ. ಗ್ರಹಗಳ ಪ್ರಾರ್ಥನೆ ವಿಶೇಷವಾಗಿ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅಘೋರ ರುದ್ರನಾಗಿರ್ತಕ್ಕಂಥ ಸಾಂಬಶಿವನ ಅನುಗ್ರಹದಿಂದ ನಿಮ್ಮ ಎಲ್ಲ ದುಃಖ ಶೋಕಾದಿಗಳು ಕೂಡ ಪರಿಹಾರ ಆಗಲಿ, ನವಗ್ರಹ ಸಂಬಂಧಿತವಾದಂಥ ತೊಂದರೆಗಳು ದೂರ ಆಗಲಿ ಅಂತೇಳಿ ಆ ಅಘೋರ ರುದ್ರನ ಸಾಂಬಶಿವನ ಪ್ರಾರ್ಥನೆಯೊಂದಿಗೆ, ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ನೋಡೋಣ. ಓಂ ಅಘೋರಾಯ ನಮಸ್ತುಭ್ಯಂ ಘೋರತರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಅಘೋರ ರುದ್ರಾಯ ನಮಃ. ಓಂ ಅಘೋರ ರುದ್ರಾಯ ನಮಃ. ಓಂ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ದುಂ ದುರ್ಗಾಯೈ ನಮಃ. ಕ್ಷಂ ಕ್ಷೇತ್ರಪಾಲಕಾಯ ನಮಃ. ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಕಾರ್ಯಾದಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ, ಪ್ರಯಾಣದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವೃತ್ತಿರಂಗದಲ್ಲೂ ಕೂಡ ಮೇಲಧಿಕಾರಿಗಳ ಸಹಕಾರ ಸಿಗಬಹುದಾಗಿರ್ತಕ್ಕಂಥದ್ದು. ಮೇಷರಾಶಿಯರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇತುವಿನ ಒಂದು ಬಾಧೆ ಅಂತಕ್ಕ ಮಾನಸಿಕ ಒತ್ತಡ ಇದ್ದೇ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಬೀರಬಹುದಾದಂಥ ನಕಾರಾತ್ಮಕ ಚಿಂತೆಗಳನ್ನು ದೂರ ಮಾಡಿಕೊಳ್ಳಿ. ಅನನ್ಯವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಒಂದು ಸಕಾಶವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣಬೇಕಾದರೆ ವಿಶೇಷವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಧ್ಯವರ್ತಿಗಳಿಗೆ ಲಾಭ ಆಗ್ತಕ್ಕಂಥದ್ದು, ಅಧಿಕಾರದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಸ್ಥಾನಮಾನಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಯತ್ನ ಪಡ್ತಾ ಇರತಕ್ಕಂಥವ್ರಿಗೆ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಉತ್ತಮ ಸಂಪಾದನೆ ಆಗ್ತಕ್ಕಂಥ ಒಂದು ಸುಸಂದರ್ಭ,
ಉತ್ತಮ ಸಂಪಾದನೆ ಆಗ್ತಕ್ಕಂಥ ಒಂದು ಸುಸಂದರ್ಭ. ಇವತ್ತಿನ ದಿವಸ ವಿಶೇಷವಾಗಿ ವೃಷಭ ರಾಶಿಯವರು ಸಾಂಬಶಿವನ ದರ್ಶನ, ಓಂ ವಾಮದೇವಾಯ ನಮಃ ಅಂತಕ್ಕಂಥ ವಾಮದೇವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಹೊಸ ಹೊಸ ವೃತ್ತಿಯಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರಬಹುದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಧಾರ್ಮಿಕ ಗುರುಗಳನ್ನು ಭೇಟಿ ಆಗ್ತಕ್ಕಂಥದ್ದು. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಉನ್ನತ ಪದವಿ ಅಪೇಕ್ಷೆ ಇಟ್ಕೊಂಡಿದ್ದಂಥವ್ರಿಗೆ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದು. ಮಿಥುನ ರಾಶಿಯವರು ಇವತ್ತಿನ ದಿವಸ ಓಂ ಸದ್ಯೋಜಾತಾಯ ನಮಃ ಅಂತಕ್ಕಂಥ ಸದ್ಯೋಜಾತನ ಪ್ರಾರ್ಥನೆ ಮಿಥುನ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಧರ್ಮಪ್ರದವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಭಾಗವಹಿಸಬಹುದಾಗಿರ್ತಕ್ಕಂಥ ಅವಕಾಶ. ವಿಶೇಷವಾಗಿ ಪ್ರೀತಿಪಾತ್ರರಿಂದ ಇವತ್ತಿನ ದಿವಸ ನಿಮಗೆ ಸತ್ಕಾರ ಆದಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಕುಟುಂಬದಲ್ಲಿ ಅಥವಾ ದಾಯಾದಿಗಳಲ್ಲಿ ಸಣ್ಣದಾಗಿರ್ತಕ್ಕಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕಟಕರಾಶಿಯವರು ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಓಂ ಅಘೋರಾಯ ನಮಃ ಅಂತಕ್ಕಂಥ ಅಘೋರುದ್ರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಹಾಗೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಕಾಮಾಖ್ಯ ದೇವಿಯ ಮಹತ್ವವೇನು ಗುರುಗಳೇ? ಓಂ ಕಾಮಾಖ್ಯಾಂ ವರದಾ ದೇವಿ ನೀಲಪರ್ವತವಾಸಿನಿ ತ್ವಾಂ ದೇವಿ ಜಗನ್ಮಾತಾ ಯೋನಿಮುದ್ರೇ ನಮೋಸ್ತುತೆ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೆ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಕಾಮದೇ ಕಾಮರೂಪಸ್ಯ ಸುಭೋಗೆ ಸುರಸೇವಿತೆ ಕರೋಮಿ ದರ್ಶನಂ ದೇವಿ ಸರ್ವಕಾಮಾರ್ಥ ಸಿದ್ಧಯೇ. ಈ ಒಂದು ಶ್ಲೋಕದಲ್ಲಿ ಒಟ್ಟಾರೆಯಾದ ಅಮ್ಮನ ಎಲ್ಲ ಗುಣಗಾನಗಳು ಬಂದ್ಬಿಟ್ಟಿದೆ. ಕಾಮಾಖ್ಯಾಂ ವರದಾದೇವಿ ನೀಲಪರ್ವತ ವಾಸಿನಿ. ಅಮ್ಮ ಎಲ್ಲಿ ವಾಸ ಮಾಡಿದ್ದಾಳೆ? 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಈ ಭೂಮಂಡಲಕ್ಕೆ ಉಗಮ ಸ್ಥಾನ ಅಂತ ನಾವು ಕರೀಬೋದು. ಎಲ್ಲ ವಿಶೇಷವಾಗಿ ಶಕ್ತಿಪೀಠಗಳಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ದಿವ್ಯತಮವಾದಂಥ ಕ್ಷೇತ್ರ ನನ್ನ ಅಮ್ಮನ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರ. ಆ ಕಾಮಾಖ್ಯ ಕ್ಷೇತ್ರ ಅಂತಕ್ಕಂಥದ್ದು ಇತ್ತೀಚೆಗೆ ನಮ್ಮ ಕರ್ನಾಟಕದವರು ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇದೆ. ನಾನು ಪ್ರತಿ ತಿಂಗಳು ಕೂಡ ಹೋಗುವಂಥವನು. ನನ್ನ ತವರು ಮನೆ ಅದು. ಸೊ ಹಾಗಾಗಿ ಅಮ್ಮನವರ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ 2 ಪರ್ವತಗಳಿದೆ, ನೀಲಾಂಚಲ ಭಸ್ಮಾಂಚಲ ಅಂತಕ್ಕಂಥದ್ದು. ಬ್ರಹ್ಮಪುತ್ರ ನದಿಯ ರಿವರ್ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಸರ್ವೇ ಸಾಮಾನ್ಯವಾಗಿ ಕಾಮಾಖ್ಯ ದೇವಿಯ ಸನ್ನಿಧಾನಕ್ಕೆ ಇಲ್ಲಿಂದ ಹೋಗಬೇಕಾದ್ರೆ ಇರ್ತಕ್ಕಂಥ ಮನಸ್ಥಿತಿ ಅಲ್ಲಿಂದ ಬಂದ ನಂತರ ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಮಹತ್ವ, ಅಲ್ಲಿರ್ತಕ್ಕಂಥ ಗುಟ್ಟು ಸರ್ವೇ ಸಾಮಾನ್ಯವಾಗಿ ಸಾಮೂಹಿಕವಾಗಿ ಹೋಗ್ತಕ್ಕಂಥವ್ರಿಗೆ ಅದು ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ತಂತ್ರಪ್ರದವಾದಂಥ ಕ್ಷೇತ್ರ ಅದು. ಎಲ್ಲ ತಾಂತ್ರಿಕರಿಗೂ ಕೂಡ ಮಹೋನ್ನತವಾದ ಪದವಿಯನ್ನು ಸಿದ್ಧಿಯನ್ನು ಸಿಗುವಂಥ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರ. ಈ ಕಾಮಾಖ್ಯ ಕ್ಷೇತ್ರದಲ್ಲಿ ಭಸ್ಮಾಂಚಲ ಪರ್ವತ, ನೀಲಾಂಚಲ ಪರ್ವತ ಅಂತ. ಕಾಮಾಖ್ಯ ವರದಾದೇವಿ ನೀಲಾಂಚಲ ನಿವಾಸಿನಿ ಕಾಮಸ್ಯ ಸರ್ವದೇ ಮಾತಾ ಮಾತೃಸಪ್ತಕ ಸೇವಿತೆ ಜಾಮದಗ್ನಸ್ಯ ರಾಮಸ್ಯ ಮಾತೃಹತ್ಯಾ ವಿಮೋಚನೆ ಪಂಚಶಂಕರ ಸಂಸ್ಥಾನ ಭಕ್ತಪಾಲನ ತತ್ಪರ ಕಲ್ಯಾಣದಾಯಿನೇ ಮಾತಾ ವಿಪ್ರದರ್ಶಿತನರ್ಥನ ಅಂತೇಳಿ ಅಮ್ಮನವರು ದಕ್ಷ ಮಹಾರಾಜನು ಯಜ್ಞವನ್ನು ಮಾಡಿದಾಗ, ಅದೆಲ್ಲ ಸಹಜವಾಗಿ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅಮ್ಮನವರು ಪರಮೇಶ್ವರನನ್ನ ದಕ್ಷ ಮಹಾರಾಜನು ಆಹ್ವಾನಿಸದೇ ಇದ್ದಾಗ ಅಮ್ಮನವರು ಬಂದು ಅಲ್ಲಿ ಅವಳಿಗೆ ಅವಮಾನ ಆಗುತ್ತೆ. ಅದರಿಂದ ಅಗ್ನಿಗೆ ಆರದಂಥ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಪರಮೇಶ್ವರನ ಬಂದು ಆ ಒಂದು ಮೃತದೇಹವನ್ನು ಇಟ್ಕೊಂಡಾಗ, ಆ ಮೃತದೇಹ ಇರುವ ತನಕ ಪರಮೇಶ್ವರನನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಸಾಕ್ಷಾತ್ ಮಹಾವಿಷ್ಣುವು ಸುದರ್ಶನನನ್ನು ಬಿಟ್ಟು ಆ ದೇಹವನ್ನು ತುಂಡರಿಸಿದಂಥದ್ದು. ಆ ತುಂಡರಿದಂಥ ದೇಹ ಮುಖ್ಯವಾಗಿ ಭಗವತ್ ಪ್ರೇರಣೆಯಿಂದ ಅಮ್ಮನವರ ಸಾಕ್ಷಾತ್ಕಾರದಿಂದ ಬಿದ್ದಂಥ ಒಂದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಜಗದಂಬೆಯ ಒಂದು ಸ್ಥಾನ ಅಂದರೆ ಯೋನಿ ಭಾಗ ಬಿದ್ದಂಥ ಕ್ಷೇತ್ರ ಆ ಕಾಮಾಖ್ಯ ಕ್ಷೇತ್ರ. ಈ ಜಗತ್ತಿನ ಉಗಮವೆಲ್ಲವೂ ಕೂಡ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾವುದೇ ಮಂತ್ರಾನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಿ ಆಗಬೇಕಾದ್ರೆ ಎಲ್ಲ ಸಾಧಕರು, ಅಘೋರಿಗಳು, ನಾಗಸಾಧುಗಳು, ಇನ್ನೇನು ಅಂಬುಬಾಚಿ ಪ್ರಾರಂಭ ಆಗ್ತಾ ಇದೆ ಜೂನ್ 22ನೇ ತಾರೀಕು, ಇವತ್ತಿಂದನೇ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಈ ಪ್ರಾರಂಭದ ದಿನದಿಂದಾಗಿ 3 ದಿನಗಳ ಕಾಲ ನೋಡಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಭಕ್ತಿಯ ಪ್ರಧಾನವಾದಂಥ ಕ್ಷೇತ್ರಗಳಲ್ಲಿ ರಜಸ್ಸುಲಯ ಆದಾಗ ಯಾರು ಕೂಡ ದೇವಸ್ಥಾನಕ್ಕೆ ಹೋಗಲ್ಲ, ಅದಿರ್ತಕ್ಕಂಥ ಪದ್ಧತಿ. ಆದರೆ ಇಲ್ಲಿ ಅದೇ ವಿಶೇಷತೆ. ಬಹಳ ಮುಖ್ಯವಾಗಿ ಈ 3 ದಿನಗಳ ಕಾಲ ಅಮ್ಮನವರ ಒಂದು ಎಲ್ಲ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿ ಕೇವಲ ಅಲ್ಲಿ ಇರ್ತಕ್ಕಂಥ ಒಂದಿಬ್ಬರಿಗೆ ಮಾತ್ರ ಪೂಜೆಯನ್ನು ಮಾಡತಕ್ಕಂಥ, ಅಲ್ಲಿ ಒಳಗಡೆ ಯಾರು ಗರ್ಭಗೃಹಕ್ಕೆ ಯಾರೂ ಹೋಗಲ್ಲ,
ಒಂದಿಬ್ಬರಿಗೆ ಮಾತ್ರ ಹೊರಗಡೆ ಕೂತ್ಕೊಂಡು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಒಂದು ನನಗೆ ತಿಳಿದ ಹಾಗೆ ನಂದೊಂದು 16 ವರ್ಷಗಳ ಒಂದು ಒಡನಾಟ ಇರತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ದಿವ್ಯತಮವಾಗಿರ್ತಕ್ಕಂಥ ಅಮ್ಮನವರ ಸನ್ನಿಧಾನದಲ್ಲಿ ಈ ಒಂದು ಅಂಬುಬಾಚಿ ಅಂತ ನಡೆಯುತ್ತೆ. ಸಹಸ್ರಾರು ಒಂದು ಸಾಧಕರು ಬರ್ತಾರೆ. ನಾನು ಭಕ್ತರನ್ನ ಹೇಳ್ತಿಲ್ಲ, ಕೋಟ್ಯಾಂತರ ಭಕ್ತರು ಬರ್ತಾರೆ, ಸಹಸ್ರಾರು ಸಾಧಕರು ಬರ್ತಾರೆ. ಸಾಧಕರಲ್ಲಿ ನಾಗಸಾಧಕಗಳಿರುತ್ತೆ, ಕಿನ್ನರಿ, ಏನೆಲ್ಲ ನಮ್ಮ ಸಂತು ಪರಂಪರೆಯಲ್ಲಿ ಬರ್ತಾರೋ ಅವರೆಲ್ಲ ಸಾಧು ಸಂತರು ಯಾವತ್ತು ಭಾರತ ದೇಶದಲ್ಲ, ಯಾವತ್ತು ಭೂಮಂಡಲದಲ್ಲಿ ಬರ್ತಕ್ಕಂಥವ್ರು ಆಗ್ತಾರೆ. ಏನಪ್ಪ ಅಲ್ಲಿ ವಿಶೇಷತೆ ಅಂದರೆ, ಈ 3 ದಿನಗಳ ಕಾಲ, ಹಿಂದಿನ ಸಹಸ್ರಾರು ವರ್ಷಗಳ ಕಾಲದಲ್ಲಿ ಆ ಎಲ್ಲ ಬ್ರಹ್ಮಪುತ್ರ ನದಿ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿ ರಕ್ತಮಯವಾಗ್ತಾ ಇರ್ತಂತೆ. ಅದು ಇವತ್ತಿಗೂ ಕೂಡ ವಿಶೇಷವಾಗಿ ಅಲ್ಲೇನಪ್ಪ ಅಂದರೆ, ಆ ಒಂದು 3 ದಿನಗಳ ಕಾಲ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಅಂದರೆ ಅದನ್ನೆಲ್ಲ ಇದನ್ನು ಮಾಡಿ ಆ 3 ದಿನಗಳ ಕಾಲ ಅಮ್ಮ ರಜಸ್ವಲೆ ಆಗಿ ಬರ್ತಕ್ಕಂಥ ಪ್ರಸಾದವೇ ನೀರು. ಅಲ್ಲಿ ಆ ಬೆಟ್ಟಿನ ಆಕಾರ ಹೇಗಿರುತ್ತಪ್ಪ ಅಂದರೆ ಯೋನಿ ಆಕಾರದಲ್ಲಿ ಇರ್ತಕ್ಕಂಥದ್ದಿದೆ. ಅಲ್ಲಿ ವರ್ಷದ ಒಂದು ಎಲ್ಲ ದಿನಗಳು, ಈ 3 ದಿನಗಳನ್ನು ಹೊರತುಪಡಿಸಿ ನೀರು ಅಲ್ಲಿಂದ ಉದ್ಭವ ಆದರೆ ಈ 3 ದಿನಗಳ ಕಾಲ ರಕ್ತಮಿಶ್ರಿತವಾದಂಥ ನೀರು ಉದ್ಭವ ಆಗುತ್ತೆ ಅಂತಕ್ಕಂಥ ಒಂದು ಪದ್ಧತಿ. ಮತ್ತು ವಸ್ತ್ರವು ಕೂಡ ಅಲ್ಲಿ ವಿಶೇಷವಾಗಿ ಸಿಂಧೂರ ಮತ್ತು ವಸ್ತ್ರಕ್ಕೆ ಪ್ರಾಮುಖ್ಯತೆ ಇರತಕ್ಕಂಥದ್ದಿದೆ. ಕುಂಕುಮಾರ್ಚನೆ ಮಾಡ್ತಕ್ಕಂಥ ವಿಶೇಷವಾಗಿ ಏನಪ್ಪ ಅಂದರೆ, ಆ ಒಂದು ಕ್ಷೇತ್ರ ಹೇಗಪ್ಪ ಅಂದರೆ, ಮುಖ್ಯವಾಗಿ ದಶಮಹಾವಿದ್ಯೆಯಲ್ಲಿ ನಾವು ಷೋಡಶಿ, ಬಗಳ ಮತ್ತು ಇದು ತಾರ, ಚಿನ್ನಮಸ್ತ ಎಲ್ಲ ಭುವನೇಶ್ವರಿ ಎಲ್ಲ ಸನ್ನಿಧಾನ ಇರತಕ್ಕಂಥದ್ದು. ದಶಮಹಾವಿದ್ಯೆ ಅಂದರೆ ಅದು ದೊಡ್ಡ ಅಮ್ಮನವರ ಸಾಧನೆಯಲ್ಲಿ ಮಹತ್ತರವಾದಂಥ ಇರತಕ್ಕಂಥ ಒಂದು ಸಾಧನಾ ಪದ್ಧತಿ ದಶಮಹಾವಿದ್ಯೆ. ಅದರಲ್ಲಿ ಧೂಮಾವತಿ ಇದ್ದಾಳೆ, ಚಿನ್ನಮಸ್ತ ಇದ್ದಾಳೆ, ಬಗಳಾಮುಖಿ ಇದ್ದಾಳೆ, ತಾರಾ ಇದ್ದಾಳೆ, ಭುವನೇಶ್ವರಿ ಇದ್ದಾಳೆ, ಷೋಡಶಿ ಕಮಲಾಕ್ಷಿ ಇದ್ದಾಳೆ, ಕಾಮಾಖ್ಯ ಇದ್ದಾಳೆ. ಹೀಗೆ 10 ತಾಯಂದಿರನ್ನು ಒಂದೇ ಜಾಗದಲ್ಲಿ ಉಪಾಸನೆ ಮಾಡ್ತಕ್ಕಂಥ ದಿವ್ಯತಮವಾದಂಥ ಕ್ಷೇತ್ರ ಯಾವುದಾದ್ರಿದ್ರೆ ಕಾಮಾಖ್ಯ ಕ್ಷೇತ್ರ. ಗುರುಗಳೇ, ಮುಂದಿರುವ ರಾಶಿಫಲಗಳನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಕಾರ್ಯಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ, ಕೈಗೊಂಡ ಕಾರ್ಯಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಲಾಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನವಶ್ಯಕವಾದಂತಹ ವಾಗ್ವಿವಾದಗಳು ನಡೀಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಮಾನಸಿಕ ಒತ್ತಡ ಆಗ್ಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಿಂಹರಾಶಿಯವರು ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಓಂ ಕಾಲಪುರುಷಾಯ ನಮಃ ಅಂತಕ್ಕಂಥ ಕಾಲಪುರುಷನ ಮಂತ್ರ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಹೊಸದಾಗಿರ್ತಕ್ಕಂಥ ವ್ಯಾಪಾರಾದಿಗಳನ್ನು ಪ್ರಾರಂಭಿಸುವಂತಹ ಒಂದು ಸದವಕಾಶ. ವಿಶೇಷವಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭ ಬರತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಓಂ ಈಶಾನಾಯ ನಮಃ ಅಂತೇಳಿ ಈಶಾನನ ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಭೂ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ತೆರಿಗೆ ಸಂಬಂಧಿತ ವಿಚಾರಾದಿಗಳಲ್ಲೂ ಕೂಡ ಏನಾದರೂ ಮಾನಸಿಕ ಒತ್ತಡಗಳು ಬರಬಹುದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಚರ್ಮ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ವಾಮದೇವಾಯ ನಮಃ ಅಂತಕ್ಕಂಥ ವಾಮದೇವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿಪರೀತ ಖರ್ಚಿರ್ತಕ್ಕಂಥದ್ದಾಗಿರುತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಒತ್ತಡ ನಿಮಗೆ ಬಾಧಿಸಬಹುದಾಗಿರ್ತಕ್ಕಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು, ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆಕಸ್ಮಿಕವಾದಂಥ ಪ್ರಯಾಣವೂ ಕೂಡ ಇವತ್ತಿನ ದಿವಸ ನೀವು ಮಾಡಬೇಕಾದಂಥ ಅನಿವಾರ್ಯತೆ ನಿಮಗೆ ಬರ್ಬೋದಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಅಘೋರನ ಪ್ರಾರ್ಥನೆ ಅಘೋರಾಯ ನಮಸ್ತುಭ್ಯಂ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯ ಸರ್ವೇಭ್ಯ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ಅಘೋರನ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಈಗ ಕಾಮಾಖ್ಯ ದೇವಿಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆದರೆ ಇಲ್ಲಿ ತಾಂತ್ರಿಕರಿಗೆ ಯಾಕೆ ಈ ದೇವಿಯ ಸಿದ್ಧಿ ಸಾಧನೆಯೇ ತುಂಬಾ ಶ್ರೇಷ್ಠ ಅಂತ? ಜಗತ್ತಿನಲ್ಲಿ ಎಲ್ಲೂ ಕೂಡ ಬಲಿಪ್ರಧಾನವಾದಂಥ ಸವ್ಯಾಪಸವ್ಯ ಮಾರ್ಗದಲ್ಲಿ ಪೂಜೆ ನಡೀತಕ್ಕಂಥ ಒಂದು ದಿವ್ಯತಮವಾದಂಥ ಕ್ಷೇತ್ರ ಅದು ಕಾಮಾಖ್ಯ ಕ್ಷೇತ್ರ. ಅಲ್ಲಿ ದಕ್ಷಿಣಾಚಾರದಲ್ಲಿ ಪೂಜೆ ನಡೆಯುತ್ತೆ, ಅಷ್ಟೇ ವಾಮಾಚಾರದಲ್ಲೂ ಪೂಜೆ ನಡೆಯುತ್ತೆ. ನಿಮಗೆ ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೆ, ಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಜಗದಂಬೆ ಅಲ್ಲಿ ಏನಪ್ಪ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಸಿಗ್ತಕ್ಕಂಥದ್ದಾಗುತ್ತೆ. ಎಷ್ಟೇ ವರ್ಷಗಳಾಗಿದ್ದರೂ ಕೂಡ ಸಂತಾನದಲ್ಲಿ ತೊಂದರೆ ಇದ್ದಂಥವರು ನೇರವಾಗಿ ಹೋಗಿ ಅಮ್ಮನಲ್ಲಿ ಮೊರೆಯನ್ನಿಟ್ಟು ಬಂದಾಗ ಕಾರ್ಯಾದಿಗಳು ಅನುಕೂಲ ಆಗಿರ್ತಕ್ಕಂಥದ್ದು. ನಾನು ಕಳಿಸಿರ್ತಕ್ಕಂಥವರಲ್ಲೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದಿದೆ. ಎರಡನೇದಾಗಿ ಏನಪ್ಪ ಅಂದರೆ ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಪ್ರಭಾವಯುತವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಗುಪ್ತ ಪೂಜೆಗಳು ನಡೆಯುತ್ತೆ.
ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಅರ್ಚಕರು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂದು ತಂತ್ರ ಮಾರ್ಗದಲ್ಲಿ ನಡೆಯತಕ್ಕಂಥ ಪೂಜಾನುಷ್ಠಾನ ಪದ್ಧತಿಗಳು ಬಲಿ ಪ್ರಧಾನವಾದದ್ದಲ್ಲಿ. ಸಾಕ್ಷಾತ್ ಶಂಕರ ಭಾಗವತರಿಗೆ ಹೋಗಿ ಬಲಿ ನಿಲ್ಲಿಸಬೇಕಂತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದಾಗ ಅದು ಸಾಧ್ಯ ಆಗದೆ ಶಂಕರರೇ ಅಮ್ಮನವರಿಗೆ ಶರಣಾಗಿರ್ತಕ್ಕಂಥ ಒಂದು ದಿವ್ಯತಮವಾದಂಥ ಕ್ಷೇತ್ರ. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಯಾವತ್ತು ಭಾರತದಲ್ಲಿ ಇಲ್ಲದೆ ಇರತಕ್ಕಂಥ ಮಹಿಷಿ ಬಲಿ ಅಂತ ನಾವು ಕೋಣಬಲಿ ಅಂತ ಏನು ಕರಿತೀವೋ ಆ ಕ್ಷೇತ್ರದಲ್ಲಿದೆ. ಒಂದು ಅಮಾವಾಸ್ಯೆಗೆ ಸರಿಸುಮಾರಾಗಿ ನಾನು ಕಂಡ ಹಾಗೆ ಒಂದು ಅಮಾವಾಸ್ಯೆ ದಿವಸ ಬಂದಾಗ ವಿಜಯದಶಮಿ ಆ ಥರ ಸಂದರ್ಭಗಳಲ್ಲಿ ಒಂದು 100ರಿಂದ 150 ಬಲಿ ಪ್ರಧಾನವಾದಂಥದ್ದು ಆಗುತ್ತೆ. ಅದೇನು ನಾವು ಮೇಕೆಯನ್ನು ಇಲ್ಲಿ ನಮ್ಮ ಹಾಗೆ ನಾವು ಕುರಿಯನ್ನು ಕೊಡದೇ ಇರತಕ್ಕಂಥದ್ದು ಮೇಕೆಯನ್ನು ಮಾತ್ರ ಬಲಿ ಕೊಡ್ತಾರೆ. ಅಲ್ಲಿ ಕಾಮನೆಗಳನ್ನು ಮುಖ್ಯವಾಗಿ ಪಂಚಬಲಿ ಅಂತ ಮಾಡ್ತಾರೆ. ಈ ಪಂಚಬಲಿಯಲ್ಲಿ ಬಹಳ ಮುಖ್ಯವಾಗಿ ಕಬೂತ್ ಅಂತ ನಾವು ಪಾರಿವಾಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಚಲಿ ಮತ್ತು ಇದು ಏನು ಗನ್ನ, ಇದು ಯಾವುದು ಕಬ್ಬಿನ ಜಲ್ಲೆ, ಬೂದುಗುಂಬಳಕಾಯಿ. ಅಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಕುಮಾರಿ ಪೂಜೆ ಪಂಚಬಲಿನೇ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಮಹಿಷಬಲಿ ಅಂತಕ್ಕಂಥದ್ದು ಸುದೀರ್ಘವಾಗಿ ಅವ್ರಿಗೇನಾದರೂ ಅಂದುಕೊಂಡ ಕೆಲಸ ಕಾರ್ಯಾದಿಗಳು ಅನುಕೂಲ ಆಗಿರ್ತಕ್ಕಂಥವ್ರು ಮಾತ್ರ ಆ ಬಲಿ ಕೊಡ್ತಕ್ಕಂಥವ್ರು ಆಗ್ತಾರೆ. ಅಂತಹ ಬಲಿಗಳನ್ನೇ ವಿಶೇಷ ದಿನಗಳಲ್ಲಿ 100 ರೀತಿ ಇರತಕ್ಕಂಥದ್ದಾಗುತ್ತೆ. ವಿಶೇಷ ಏನಪ್ಪ ಅಂದರೆ ಅಮ್ಮನವ್ರಿಗೆ ಅಲ್ಲಿ ನೀವು ಆ ಜಾಗಕ್ಕೆ ಹೋದ ನಂತರದಲ್ಲಿ ನಿಮ್ಗೆ ಯಾವುದೇ ವಿಧವಾದಂಥ ಮನಸ್ಸಿನಲ್ಲಿ ಅಷ್ಟು ಬಲಿಗಳು ನಡೀತಾ ಇದೆ ಅಂತ ಆದಾಗ ಏನೂ ಅನಿಸಲ್ಲ. ಅಷ್ಟು ನಮಗೆ ಪ್ರಸನ್ನತೆ ಇರ್ತಕ್ಕಂಥದ್ದಾಗುತ್ತೆ. ಅಮ್ಮನವರು ಅಲ್ಲಿ ಮೂರ್ತಿ ಆರಾಧನೆ ಇಲ್ಲ. ಬಹಳ ಮುಖ್ಯವಾಗಿ ಆ ಒಂದು ಕಲ್ಲಿನ ಆಕಾರದಲ್ಲಿ ಯೋನಿ ಆಕಾರದಲ್ಲಿ ಇರ್ತಕ್ಕಂಥದ್ದು, ಅದರಿಂದ ನೀರು ಹೊರಬರ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಅಂಗೋದಕ ಅಂತ ಕೊಡ್ತಾರೆ. ಈ ಅಂಗೋದಕ ಅಂದರೆ ನೀರನ್ನು ಸ್ವೀಕಾರ ಮಾಡಿ ನಾವು ತೆಗೆದುಕೊಳ್ತಕ್ಕಂಥದ್ದು, ಸ್ಪರ್ಶ ದರ್ಶನ ಅಂಗೋದಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಈ ಅಂಗೋದಕ ಸ್ಪರ್ಶ ದರ್ಶನ ಮಾಡ್ತಕ್ಕಂಥದ್ದು ನಾನು ಕೂಡ ಸಾಕಷ್ಟು ಮಂದಿನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ನಾನು ಸಾಧನೆಗೆ ಹೋಗ್ತಕ್ಕಂಥದ್ದು ಇಲ್ಲೊಂದು ವ್ಯವಸ್ಥೆ ಇದೆ ನಮ್ಮದು. ಆ ಟೀಮ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಸಿ, ಯಾಕಂದರೆ ಗೊತ್ತಿರೋರ್ಗೆ ಹೋದರೆ ಮಾತ್ರ ಅಲ್ಲಿ ಪೂಜೆ ಮಾಡಲಿಕ್ಕೆ ಆಗತಕ್ಕಂಥದ್ದು. ಪರಿಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ. ಅಲ್ಲಿ ಆ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಕ್ರಮ ಪದ್ಧತಿ ಇದೆ. ಅದು ಯಾರು ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಮಾತ್ರ ಅದು ಗೊತ್ತಿರುತ್ತೆ ಹೊರತು ಅರ್ಚಕರನ್ನ ಹೊರತುಪಡಿಸಿ ಯಾವುದೇ ನನ್ನಾಗೆ ಇರ್ತಕ್ಕಂಥ ಅಲ್ಲಿ ಸಾಧಕರಿಗೂ ಕೂಡ ಗೊತ್ತಾಗಲ್ಲ. ನಮಗೇನೆಂದರೆ ಒಂದಷ್ಟು ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನಮಗೆ ಆತ್ಮೀಯರು ಇರೋದ್ರಿಂದ, ನನ್ನನ್ನು ಅವ್ರ ಕುಟುಂಬದಲ್ಲಿ ಒಬ್ಬನು ಅಂತೇಳಿ ಅವ್ರು ಭಾವಿಸಿರೋದ್ರಿಂದ ಕೆಲವು ಧರ್ಮ ಸೂಕ್ಷ್ಮ ವಿಚಾರಗಳನ್ನು ನನಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಇದನ್ನು ಗೌಪ್ಯತೆಯನ್ನು ಬಿಟ್ಕೊಡಲ್ಲ. ಅವ್ರಿಗೇನು ಮಾಡಬೇಕು ಅದು ಗೌಪ್ಯವಾಗಿ ಕೆಲಸ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾನು. ಎರಡನೇದಾಗಿ ಏನಪ್ಪ ಅಂದರೆ ಈ ಅಂಬುಬಾಚೆ ಅಂತ ನಡೆಯುತ್ತೆ. ಈ ಅಂಬುಬಾಚೆಯಲ್ಲಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಆ ಒಂದು ಪ್ರಾಂತ್ಯಕ್ಕೆ ಅನುಸಾರವಾಗಿ ಆರಾಧನಾ ಪದ್ಧತಿಗಳು ಬೇರೆ ಬೇರೆ ಇರ್ತಕ್ಕಂಥದ್ದು. ಸಾಕಷ್ಟು ರಾಜಕೀಯ ಗಣ್ಯ ವ್ಯಕ್ತಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ದೇಶ ವಿದೇಶಗಳಿಂದಲೂ ಕೂಡ ಬಂದು ಹೋಗ್ತಾರೆ. ನಿಮ್ಗೆ ಅಲ್ಲೊಂದು ಬ್ಯೂಟಿ ಏನಪ್ಪ ಅಂದರೆ ಈ 3 ದಿನಗಳ ಕಾಲ ಎಷ್ಟು ಅಘೋರವಾದಂಥ ಮಳೆ ಬರುತ್ತೆ ಅಂದರೆ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೋಟ್ಯಾಂತರ ಮಂದಿ ಬರ್ತಾರೆ ಅವಾಗ. ಇನ್ನೊಂದೇನಪ್ಪ ಅಂದರೆ ನಮ್ಮ ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ಬ್ರಾಹ್ಮಣರಾದರೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥದ್ದೇ ಮದ್ಯ ಮೈಥುನ ಮುದ್ರಾ ಬಹಳ ಮುಖ್ಯವಾಗಿ ನಡೆಯತಕ್ಕಂಥ. ಅವರೆಲ್ಲ ಊಟ ಮಾಡ್ಕೊಂಡು ಹೋಮ ಮಾಡ್ತಾರೆ, ಊಟ ಮಾಡ್ಕೊಂಡು ಪೂಜೆ ಮಾಡ್ತಾರೆ, ಊಟ ಮಾಡ್ಕೊಂಡು ಎಲ್ಲವನ್ನು ಕೂಡ ಅಲ್ಲಿ ಮಾಡ್ತಕ್ಕಂಥ ಸವ್ಯವಾಗಿ ಮಾಡ್ತಾರೆ. ಈಗ ಕುಮಾರಿ ಪೂಜೆ, ಕುಲ್ಲು ಕುಮಾರಿ ಪೂಜೆ ಅಂತ ಚಿಕ್ಕ ಮಕ್ಕಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಮ್ಮ ಎಷ್ಟು ಸಂತೃಪ್ತರಾಗ್ತಾರೆ, ಯಾಕಂದರೆ ಅವಳೇ ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ. ಹಾಗಾಗಿ ಜಗದಂಬೆ ನಿಮ್ಮೆಲ್ಲರ ಕಷ್ಟ ನಷ್ಟಾದಿಗಳನ್ನು ದೂರ ಮಾಡಿ ಅನುಗ್ರಹವನ್ನು ಪಡೆಯಬೇಕಾದ್ರೆ ಮಾರ್ಗಪ್ರದವಾದಂಥ ದರ್ಶನವನ್ನು ಮಾಡಬೇಕು. ನೀವು ಓದ್ವಿ ದರ್ಶನ ಮಾಡ್ಕೊಂಡು ನಿಮಗೆ ಭಾಗ್ಯ ಇಲ್ಲದೇ ಇಲ್ಲ, ಖಂಡಿತ ಸಿಕ್ಕೇ ಸಿಗುತ್ತೆ. ಈಗೇನಾಗಿದೆ, ಸ್ವಲ್ಪ ಹುಚ್ಚಾಟ ಜಾಸ್ತಿ ಆಗ್ಬಿಟ್ಟಿದೆ. ಏನಾಗ್ತಾರೆ, ಓದೋರೆಲ್ಲ ಫೋಟೋ ಹೊಡೆದು ಅವರ ಮೈಂಡ್ ಎಲ್ಲ ಡೈವರ್ಟ್ ಆಗ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಪ್ರಧಾನ ಸೂಕ್ಷ್ಮ ವಿಚಾರಗಳನ್ನು ಗಮನಿಸದೆ ಹೋದರೆ ನೀವು ಇಲ್ಲಿಂದ ಕಷ್ಟಪಟ್ಕೊಂಡು ಹೋಗಿ ಸಮಯ ವ್ಯರ್ಥ, ದುಡ್ಡು ವ್ಯರ್ಥ, ನಿಮಗೆ ನಿಷ್ಫಲ ಆಗ್ತಾ ಇರ್ತಕ್ಕಂಥದ್ದು. ಅಮ್ಮನವರು ಯಾವುದೇ ಒಂದು ಸನ್ನಿಧಾನಕ್ಕೆ ಹೋದರೂ ಕೂಡ ನಾವು ಜ್ಯೋತಿರ್ಲಿಂಗಗಳಂತ ಹೇಳಿ ಕರಿತೀವಿ, ಅಷ್ಟಾದಶ ಶಕ್ತಿಪೀಠಗಳಂತ ಏನು ಕರಿತೀವೋ ಆ ಪೀಠಗಳಿಗೆ ಹೋದಾಗ ಅದರಲ್ಲಿರ್ತಕ್ಕಂಥ ಮಹತ್ವವನ್ನು ತಿಳ್ಕೊಂಡು ನಾವು ಅದಕ್ಕೆ ಭದ್ರಾಗಿ ಒಂದು ಪೂಜಾನುಷ್ಠಾನಗಳನ್ನು ಮಾಡಿಕೊಂಡಾಗ ಅದರ ಫಲ ಶೀಘ್ರ ನಮಗೆ ಲಭಿಸ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಫಲಗಳನ್ನು ತಿಳಿಸ್ಬಿಡಿ ಗುರುಗಳೇ. ಮುಂದಿನ ರಾಶಿ ಧನುರಾಶಿ. ಆತ್ಮೀಯರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ವಿಶೇಷವಾಗಿರ್ತಕ್ಕಂಥ ಯಾರಾದರೂ ನಿಮ್ಮನ್ನು ಇಲ್ಲಿ ತನಕ ಗಮನಿಸಿ ಅವರಿಂದ ನೀವು ಸಹಾಯವನ್ನು ಪಡಿತಾ ಇರತಕ್ಕಂಥ ವ್ಯಕ್ತಿಗಳು ನಿಮಗೆ ಇವತ್ತಿನ ದಿವಸ ಇನ್ನಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಒಂದು ಹೃದಯವಂತರಾಗಿರ್ತಕ್ಕಂಥವರಾಗ್ತಾರೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಶುಭವಾರ್ತೆಯನ್ನು ಕೇಳುವಂಥ ಸುಯೋಗ. ವಿಶೇಷವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಧನುರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಆಧ್ಯಾತ್ಮಿಕ ಪ್ರಯಾಣ ಇವತ್ತಿನ ದಿವಸ ನಿಮಗೆ ಇನ್ನಷ್ಟು ಮಂಗಳವನ್ನು ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನವಶ್ಯಕ ಚರ್ಚೆಗಳಿಂದ ದೂರ ಇರಿ. ಇವತ್ತಿನ ದಿವಸ ವಿಶೇಷವಾಗಿ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸಾಂಬಶಿವನ ದರ್ಶನ,
ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸರ್ಕಾರದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಾಮಾಜಿಕವಾಗಿ ಸಾಂದರ್ಭಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಂಜುಂಡೇಶ್ವರನ ಪ್ರಾರ್ಥನೆ, ನಂಜುಂಡೇಶ್ವರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸಂಪಾದನೆಯಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳಪ್ರದವಾಗಿರ್ತಕ್ಕಂಥದ್ದು, ಹೊಸಬರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿ ಸಿಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ಶಾರೀರಿಕವಾದಂಥ ಸಮಸ್ಯೆ ನಿಮ್ಮನ್ನು ಸ್ವಲ್ಪ ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಎಲ್ಲ ಸ್ಥಾನಮಾನಾದಿಗಳನ್ನು ಸಿಗುವ ಹಾಗೆ ಅನುಗ್ರಹದಾತನಾಗಿರ್ತಕ್ಕಂಥ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮೀನರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಕಾಮಾಖ್ಯ ದೇವಿ ಬಗ್ಗೆ ತಿಳಿಸ್ತಾ ಇದ್ರಿ. ಆ ಒಂದು ದೇವಸ್ಥಾನ ಎಲ್ಲದಕ್ಕಿಂತ ವಿಭಿನ್ನ, ಅಲ್ಲಿ ಮೂರ್ತಿ ಪೂಜೆ ನಡೆಯಲ್ಲ, ಬೇರೆ ರೀತಿಯಾಗಿ ವಿಭಿನ್ನವಾಗಿ ಪೂಜೆ ನಡೆಸಲಾಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಒಂದು ಕುತೂಹಲ ಮೂಡುತ್ತೆ. ಈಗ ಸಾಮಾನ್ಯವಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ಕೆಲವೊಂದಿಷ್ಟು ಹಣ್ಣು, ಕಾಯಿ, ಹೂವು ಈ ಥರದ್ದು ತಗೊಂಡೋಗಿ ದೇವರಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ಬಲಿ ಹೊರತಾಗಿ ಏನನ್ನು ಸಮರ್ಪಣೆ ಮಾಡಲಾಗುತ್ತೆ ಅಂತ? ವಸ್ತ್ರ ಮುಖ್ಯವಾಗಿ ಅಮ್ಮನವ್ರಿಗೆ ಬಲಿಗಿಂತ ಪ್ರಧಾನವಾಗಿ ನೀವು ಓದಂಥ ಪ್ರತಿಯೊಬ್ಬರು ಕೂಡ ಅಮ್ಮನವ್ರಿಗೆ ವಸ್ತ್ರ ಅರ್ಪಣೆ ಮಾಡ್ತಕ್ಕಂಥ ಒಂದು ಕಾಯಕವನ್ನು ಮಾಡಿಕೊಂಡಾಗ, ವಸ್ತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಮಾನವನ ಕಾಪಾಡ್ತಕ್ಕಂಥ ಒಂದು, ದೇಹಕ್ಕೆ ಮಾನವನ ಕಾಪಾಡ್ತಕ್ಕಂಥ ಒಂದು ವಸ್ತ್ರ ಆಗಿರೋದ್ರಿಂದ ಅಮ್ಮನವರು ಅಮ್ಮನವ್ರಿಗೆ ಸೀರೆ ಅಂತಕ್ಕಂಥದ್ದು ತುಂಬ ಇಷ್ಟವಾದ, ಯಾವ ಅಮ್ಮನವರಿಗೆ ಅಲ್ಲ, ಯಾವೆಲ್ಲ ಹೆಣ್ಮಕ್ಳಿಗೂ ಸೀರೆ ಅಂತಕ್ಕಂಥದ್ದು ತುಂಬ ಇಷ್ಟ. ವಸ್ತ್ರ ಅರ್ಪಣೆ, ಬಳೆ, ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ನೀವು ಅಮ್ಮನವರನ್ನು ನೀವು ತೆಗೆದುಕೊಂಡೋಗಿ ಅಮ್ಮನವ್ರಿಗೆ ಸೀರೆ ಅರ್ಪಣೆ ಮಾಡೋದಕ್ಕಿಂತ ಅಲ್ಲಿ ಬರಬಹುದಾದಂಥ ಚಿಕ್ಕ ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೊಂದು ಬಟ್ಟೆ, ಸಿಹಿ ಪದಾರ್ಥಗಳನ್ನು ನಾವು ಕೂಡ ಅಲ್ಲಿ ಕುಲ್ಲು ಕುಮಾರಿ ಪೂಜೆ, 5 ಜನ ಕುಮಾರಿ ಪೂಜೆ, 9 ಜನ ಕುಮಾರಿ ಪೂಜೆ, 8 ಜನ, 16 ಜನ ಈ ಥರ ಕುಮಾರಿ ಪೂಜೆಯನ್ನು ಮಾಡ್ತೀವಿ. ಅಲ್ಲಿ ಪಂಚಬಲಿ, ವಿಶೇಷವಾಗಿ ಕುಮಾರಿ ಪೂಜೆ, ಪರಿಕ್ರಮ ಅಂದರೆ ಪ್ರದಕ್ಷಿಣೆಗೆ ತುಂಬ ಮಹತ್ವ ಇದೆ. ನಾವೇನು ಹೋಗಿ ಅಲ್ಲಿ ನೀವೇನಪ್ಪ ಅಂದರೆ ನೀವು ಒಂದು ಕಾಡಿನಲ್ಲಿ ಹೋಗಿ ಬಂದ ಫೀಲ್ ಬರುತ್ತೆ ಅಷ್ಟೇ. ನೀವು ಸುತ್ತಾಕೊಂಡ್ರೆ ಏನು ನಮ್ಗೆ ಕಾಣೋದೇ ಇಲ್ಲ. ಎಲ್ಲಿ ನೋಡಿದ್ರೂ ಮರ ಗಿಡಗಳೇ ಕಾಣುತ್ತೆ, ಹಸಿರೇ ಕಾಣುತ್ತೆ, ನಮಗೇನು ಭಾವನೆಗಳೇ ಬರಲ್ಲ. ಆದರೆ ನೀವು ಭಕ್ತಿ ಪ್ರಧಾನವಾಗಿ ಭಾವನಾತ್ಮಕವಾಗಿ ನೀವು ಕನೆಕ್ಟಿಂಗ್ ಆಗಿ ಹೋದಾಗ ಅಮ್ಮ ಪ್ರತಿಯೊಂದು ಹೆಜ್ಜೆ ಕಣ್ಣು ಮುಂದೆನೂ ಕಾಣ್ತಾಳೆ. ಅಲ್ಲಿ ಬಹಳ ಮುಖ್ಯವಾಗಿ ಕ್ಷೇತ್ರಾದಿ ದೇವತೆ ಬೇರೆ, ಕ್ಷೇತ್ರ ದೇವತೆ ಅಮ್ಮನವರು. ವಿಶೇಷವಾಗಿ ಏನಪ್ಪ ಅಂದರೆ ಇನ್ನು ಅಲ್ಲಿಂದ ಬಹಳ ಮುಖ್ಯವಾಗಿ ಭಸ್ಮಾಂಚಲ ಪ್ರದೇಶ ಅಂತ ಇದೆ. ಅಮ್ಮ ಅದು ಸಾಕ್ಷಾತ್ ಪರಮೇಶ್ವರನ ಸನ್ನಿಧಾನ. ವಿಶೇಷವಾಗಿ ಏನಪ್ಪ ಅಂದರೆ ಭುವನೇಶ್ವರಿ ಆ ಒಂದು ಕ್ಷೇತ್ರಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವಳು. ಬಗಳಾಮುಖಿ ಇದ್ದಾಳೆ, ಶತ್ರುಧ್ವಂಸಕ್ಕೆ ಆಗಿರ್ತಕ್ಕಂಥ ಬಗಳಾಮುಖಿ. ಅಲ್ಲಿ ಎಲ್ಲ ಆಲಯಗಳಲ್ಲೂ ಕೂಡ ನಡೆಯತಕ್ಕಂಥ ಪೂಜಾನುಷ್ಠಾನ ಪದ್ಧತಿಗಳು ಸವ್ಯ ಮತ್ತು ಅಪಸವ್ಯ ಮಾರ್ಗದಲ್ಲಿ ನಡೆಯತಕ್ಕಂಥದ್ದಾಗುತ್ತೆ. ನಿಮಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಅಮ್ಮನವ್ರಿಗೂ ಕೂಡ ಈಗ ಛೇದನ ಮಾಡಿ ಕೇವಲ ಶಿರೋಭಾಗವನ್ನು ತೆಗೆದುಕೊಂಡು ಬಂದು ಅಮ್ಮನವರ ಮುಂದೆ ಇಡ್ತಾರೆ. ಅಲ್ಲಿ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಿ ಆನಂತರ ಚಂಡಿ ಹೋಮ, ತಾಂತ್ರಿಕವಾಗಿ ಚಂಡಿ ಹೋಮ ಮಾಡ್ತಕ್ಕಂಥದ್ದು. ಕಾಮಾಖ್ಯ ಅಂದರೆ ಕಾಮನೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಒಂದು ಶಕ್ತಿ ಪ್ರದವಾಗಿರ್ತಕ್ಕಂಥ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರ. ಅಲ್ಲಿ ಏನಂದರೆ ಸಹಜವಾಗಿ ಈಗ ನಾವು ಯುಗಗಳಿಂದ ಇರತಕ್ಕಂಥ ಸನ್ನಿಧಾನ, ನಾವು ಅಲ್ಲಿ ಒಡನಾಟದಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಮಾತ್ರ ಅಲ್ಲಿರ್ತಕ್ಕಂಥ ವಿಷಯಗಳು ನಮಗೆ ತಿಳಿದಿರೋದ್ರಿಂದ ನನಗೆ ಯಾರಾದರೂ ಕರ್ನಾಟಕದವರು ಒಬ್ಬ ವ್ಯಕ್ತಿ ಯಾರಾದರೂ ಅಲ್ಲಿ ನಾನು ಅನುಷ್ಠಾನದಲ್ಲಿ ಕೂತ್ಕೊಂಡಿದ್ದಾಗ ಸಹಜವಾಗಿ ಗೊತ್ತಾಗುತ್ತೆ. ಅವ್ರನ್ನ ಕರೆದ್ಬಿಟ್ಟು ನಾನೇ ಹೇಳ್ತೀನಿ ಈ ಥರ ಮಾಡಿ, ಈ ಥರ ಅಲ್ಲಿ. ಇನ್ನೊಂದೇನಪ್ಪ ಅಂದರೆ ಗುಪ್ತ ಸಾಧನೆಗೆ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ ಗುಪ್ತ ಸಾಧನಾ ಕ್ಷೇತ್ರ ಅಂತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಅಲ್ಲಿ ದಕ್ಷಿಣ ಕಾಳಿ ಅಂತಕ್ಕಂಥ ಸನ್ನಿಧಾನ ಇದೆ. ಬಹಳ ಮುಖ್ಯವಾಗಿ ಪುರಾತನವಾಗಿರ್ತಕ್ಕಂಥ ಸನ್ನಿಧಾನ ಆ ದಕ್ಷಿಣ ಕಾಳಿ ಸನ್ನಿಧಾನ. ಅಲ್ಲಿ ಇನ್ನೊಂದೇನಪ್ಪ ಅಂದರೆ ದತ್ತಾತ್ರೇಯರು, ಸಾಕ್ಷಾತ್ ದತ್ತಾತ್ರೇಯರು ಕೂಡ ಅಲ್ಲಿ ಆರಾಧನೆ ಮಾಡಿರ್ತಕ್ಕಂಥದ್ದಿದೆ. ವಶಿಷ್ಠರು ಯಾವೆಲ್ಲ ಅಮ್ಮನವರ ಭಾಗಗಳನ್ನು, ದೇಹದ ಭಾಗಗಳು ಬಿದ್ದಿದ್ವೋ ಅದನ್ನೆಲ್ಲ ವಶಿಷ್ಠ ಮಹರ್ಷಿಗಳು ಹೋಗಿ ಅದನ್ನು ಗರ್ಭಗತ ಮಾಡಿರ್ತಕ್ಕಂಥದ್ದು. ಅದನ್ನು ಬಹಳ ಮುಖ್ಯವಾಗಿ ಇವತ್ತಿನ ಕಾಲಮಾನಕ್ಕೂ ಕೂಡ ನಾವು ಶಕ್ತಿಪೀಠಗಳಾಗಿ ನಾವು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ಪದ್ಧತಿ ಅಲ್ಲಿರ್ತಕ್ಕಂಥದ್ದಾಗಿದೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.